ಅಕ್ಕಿಯಾದೂರು ತಾಲೂಕು ಹಾನಗ ಜಿಲ್ಲೆ ಹಾವೇರಿ. ನಾನು ಜ್ಞಾನಭಾರತಿ ಛೋಟಾ ಚಾಂಪ್ಸ್ ಅಕ್ಕಿಯಾದೂರಿನಲ್ಲಿ LKG ಓದುತ್ತಿದ್ದೇನೆ. ನಾನು ಒಂದು ವಿಷಯ ಕೇಳ್ತಿರಾಗ ಅವನ್ನ ಹೊಟ್ಟಿಂದ ಹೊರಗೆ ಬರಾಕ 9 ತಿಂಗಳು ಕಾಯ್ತೇವೆ. ಅಡ್ಡಾಡಕ 2 ವರ್ಷ ಕಾಯ್ತೇವೆ. ಚಂದ ಗೋಧಿ ಬರೆದು ಜನರಿಗೆ 20ರಿಂದ 22 ವರ್ಷ ಕಾಯ್ತೇವೆ. ನೌಕರಿ ತಗೊಂಡು ಮದುವೆ ಆಗಿ ಮಕ್ಕಳಾಗಾಕ 30ರಿಂದ 32 ವರ್ಷ ಕಾಯ್ತೇವೆ. ಗಾಡಿ ಓಟಕ್ ಮಾಡಬೇಕಾರ 1 ವಿಷಯ ವೇಟ್ ಮಾಡಬೇಕು. ನನ್ನ ಮಗ ಇಯರ್ಫೋನ್ ಹಾಕ ಟೈಮ್ ಐತಿ. ಹೆಲ್ಮೆಟ್ ಹಾಕ ನನ್ನ ಮಗ ಮನ್ಯಾಗ ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ್ತಾನ ಐತಿ. ಗಾಡಿ ನಿಲ್ಲಿಸಿ ಫೋನ್ನಾಗ ಮಾತಾಡ್ತಾನ ನನ್ನ ಮಗ. ದಯಮಾಡಿ ನನ್ನಂತ ಸಣ್ಣ ಮಕ್ಕಳನ್ನ ಅನಾಥನಾಗಿ ಮಾಡಬೇಡ್ರಿ. ಎಲ್ಲರೂ ರಸ್ತೆ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸೋಣ. ಸದೃಢ ಭಾರತ ಕಟ್ಟೋಣ. ಜೈ. ಎಲ್ಲರೂ ನಮಸ್ಕಾರ. ಇಷ್ಟೋ ತನಕ ಆ ಮಗು ಹೊಯ್ಸಳ ಹೇಳಿದ್ದನ್ನ ಎಲ್ಲರೂ ಕೇಳಿಸ್ಕೊಂಡ್ರಿ ಅನ್ಕೋತೇನೆ. 2018ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನವರು ಇಡೀ ಇಂಡಿಯಾದಲ್ಲಿ ಆದಂತಹ ರಸ್ತೆ ಅಪಘಾತ ಪ್ರಕರಣಗಳ ಬಗ್ಗೆ ಒಂದು ಸರ್ವೆಯನ್ನ ಮಾಡ್ತಾರೆ. 2018ರಲ್ಲಿ ಒಂದು ದಿನಕ್ಕೆ 1264 ಅಪಘಾತ ಪ್ರಕರಣಗಳು ದಾಖಲಾಗ್ತವೆ. ಇಡೀ ವರ್ಷ 2018ರಲ್ಲಿ ದಾಖಲಾದ ಒಟ್ಟು ರಸ್ತೆ ಅಪಘಾತಗಳ ಸಂಖ್ಯೆ 4,64,000. ಇದರಲ್ಲಿ ಸತ್ತು ಹೋದವರ ಸಂಖ್ಯೆ 1,49,000. ರಸ್ತೆ ಅಪಘಾತಗಳಿಂದ ಆಕಸ್ಮಿಕವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಜಾಗರೂಕತೆಯಿಂದ ನಡೆದು ಹೋಗುವಂತಹ ರಸ್ತೆ ಅಪಘಾತಗಳಿಂದ ಅದೆಷ್ಟೋ ಕುಟುಂಬದವರು ಅನಾಥರಾಗಿದ್ದಾರೆ, ಅದೆಷ್ಟೋ ಜನ ಅಂಗವಿಕಲರಾಗಿದ್ದಾರೆ. ಇಂತಹ ರಸ್ತೆ ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅದು ಸಂಯಮ, ತಾಳ್ಮೆ ಯುಕ್ತ ಚಾಲನೆ ಮತ್ತು ರಸ್ತೆ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡೋದ್ರಿಂದ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಅಂದ್ರ ಇಲ್ಲೊಬ್ರು ಅಜ್ಜಾರು ಏನ ಹೇಳ್ತಾರೆ ಸರ ಕೇಳ್ರಿ. ನಾನು ಹಾನಗಲ್ ತಾಲೂಕಿನ ಮಾದೇಗೌಡ ಅಂತ ವಿರೋಧಗೌಡ ಸೋಮಗೌಡ ಪಾಟೀಲ್ ಅಂತ ಇರುತ್ತೇನೆ. ನನಗೆ ಈಗ ವಯಸ್ಸು 81. ನನ್ನ ಹೆಲ್ಮೆಟ್ ಹಾಕಿಕೊಳ್ಳದೆ ಜೋರಾಗಿ ಹೋಗಿ ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ. ಈಗ ನನಗೆ ಅವನಿಗೆ ಇರತಕ್ಕಂಥ ನನಗೆ ನಮ್ಮ 4 ಮೊಮ್ಮಕ್ಕಳು, ಒಂದು ಸೊಸೆ. ಈ ನನ್ನ ಸಂಸಾರದ ಭಾರ ನನ್ನ ತಲೆ ಮೇಲೆ ಬಿದ್ದಿರುವುದರಿಂದ ನನಗೆ ಬಹಳ ತ್ರಾಸಿನಲ್ಲಿ ನೊಂದುಕೊಂಡಿರುತ್ತೇನೆ. ಈ ರಸ್ತೆ ನಿಯಮ ಪಾಲನೆಯನ್ನು ಪ್ರತಿಯೊಬ್ಬರು ಪಾಲಿಸಿಕೊಂಡು ಪ್ರತಿಯೊಬ್ಬರು ಮಾಡೋದ್ರಿಂದ ಒಳ್ಳೇದಾಗತ್ತೆ. ಇಂಥ ಕಷ್ಟ ಏನಾಗಿದ್ರೂ ನನ್ನ ಮಗನ ಕಣ್ಣುಗಳನ್ನು ದಾನ ಮಾಡಿರುತ್ತೇನೆ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬರು ಇದನ್ನು ಪಾಲಿಸಿಕೊಂಡು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಇಷ್ಟೋ ತನಕ ಹೇಳಿದ್ದು ಕೆಲವೊಬ್ಬರಿಗೆ ಅರ್ಥ ಆಗಿರ್ಬೋದು, ಕೆಲವೊಬ್ಬರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಇದೇ ರಸ್ತೆ ಅಪಘಾತ ಪ್ರಕರಣಗಳಲ್ಲಿ ತನ್ನ 18 ವರ್ಷ ವಯಸ್ಸಿನ ಮಗನನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳು ಒಂದು 2 ಮಾತು ಮಾತಾಡ್ತಾರೆ, ಕಿವಿ ಆಗೋಣ. ನನ್ನ ಹೆಸರು ನಾಗರಾಜ್ ಬಸವಣ್ಣಪ್ಪ ಬುಡ್ಡನವ್ರು ಅಂತ ಹೇಳಿ, ಹಾನಗಲ್ ತಾಲೂಕು ಕೊಂಡೋಜಿ ಒಟ್ಟಿಗೇರಿ ಗ್ರಾಮದವ್ರು ನಾವು. ನಮ್ಮ ಮಗ 2016ರಲ್ಲಿ ಕೆಲವ್ರಿಗೆ ಹೋಗಿ ಬರ್ತೇವೆ ಅಂತ ಹೇಳಿ ಹೋಗಿದ್ರು. ಅವನ ದೋಸ್ತ ಅವನು ಹೋಗಿ ಬಾಳಿ ಬರ್ತಾ ಗಾಡಿ ಆಟ ಬಂದದ್ರಿಂದ ವೇಗವಾಗಿ ಚಲಿಸುವುದರಿಂದ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ನಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರು. ಎಲ್ಲ ಹೆಲ್ಮೆಟ್ ಹಾಕೊಂಡು ಸರಿಯಾಗಿ ರಸ್ತೆ ನಿಯಮವನ್ನು ಪಾಲನೆ ಮಾಡಿದ್ದಾಗಿದ್ರ ಇವತ್ತು ಅಂತ ಒಂದು ದುರ್ಘಟನೆ ನಡೀತಿದ್ದಿಲ್ಲ. ಈಗ ಎಲ್ಲರೂ ಮುಂದ ಎಚ್ಚೆತ್ಕೊಳ್ಬೇಕು. ಈಗ ನನ್ನ ಮಗ ಇದ್ದಿದ್ರ ನಾವು ಸರಿಯಾಗಿ ದುಡ್ಕೊಂಡ್ ಬಂದು ಚೆನ್ನಾಗಿ ನಮ್ ನೋಡ್ತದ. ಆದ್ರೆ ಇವತ್ತು ನಾವು ನಿರ್ಗತಿಕರಾಗಿದ್ದೇವೆ. ಅಲ್ಲೂರಿಗೆ ಹೋಗಿ ಬರ್ತಾನೆ ಅಂದ ಮಗ ಮನೆ ಒಳಗೆ ಬರ್ಲಿಲ್ರಿ. ಅವ್ನ ವಯಸ್ಸಿನ ಮಕ್ಕಳು ನೋಡಿ ಒಟ್ಟು ಉರಿತೈತ್ರಿ. ಇವತ್ತು ತಂದೆ ತಾಯಿ ಯಾವ್ದಾದ್ರು ಮಕ್ಕಳು ಗಾಡಿ ತಗೊಂಡಾಗ ನಿಧಾನವಾಗಿ ನಿಧಾನ ಬರ್ರಪ್ಪ ಅಂತೇಳಿ ಹೇಳ್ಬೇಕಂತ ಕೇಳ್ಕೊಂತ. ಸ್ವಯಂ ತಿಳುವಳಿಕೆಯಿಂದ ಮಾತ್ರ ಬದಲಾವಣೆ ಸಾಧ್ಯ. ಸಾಮಾನ್ಯವಾಗಿ ನಮ್ಮ ಆರಕ್ಷಕ ದಳದವರು
ಸಾರ್ವಜನಿಕರಿಗೆ ರಸ್ತೆ ನಿಯಮವನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ಪೊಲೀಸರ ಒತ್ತಾಯಕ್ಕಾಗಿ, ಪೊಲೀಸರ ಕಾಟಕ್ಕಾಗಿ ನಾವು ರಸ್ತೆ ಸಂಚಾರಿ ನಿಯಮಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಅದನ್ನು ಅಳವಡಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಕಾರಣ ಅನೇಕ ಅಪಘಾತಗಳಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸಂದರ್ಭ ಒದಗಿರುವುದನ್ನ ನಾವು ಕಣ್ಣಾರೆ ಕಾಣುತ್ತೇವೆ, ನೋಡ್ತೇವೆ. ಅಂಥವುಗಳೆಲ್ಲ ಉದಾಹರಣೆ ಇದ್ದಾಗ್ಯೂ ಕೂಡ ಸಂಚಾರಿ ನಿಯಮವನ್ನು ಪಾಲಿಸಬೇಕು. ಮಕ್ಕಳ ಭವಿಷ್ಯಕ್ಕೆ, ಕುಟುಂಬದ ಭವಿಷ್ಯಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆಸೆ. ಇನ್ನೂ ಸಮಯಾವಕಾಶ ಇದೆ. ವಾಹನ ಚಲಾವಣೆ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ರಸ್ತೆ ಅಪಘಾತದಲ್ಲಿ ತನ್ನ ತಂದೆಯನ್ನ ಕಳೆದುಕೊಂಡಂತಹ ಅನಾಥರಾಗಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಜೊತೆಗೆ 1 ನಿಮಿಷ ಮಾತನಾಡಿ ವಾಹನ ಚಲಾವಣೆ ಮಾಡೋಣ.